Hi everyone, hope you are all doing well. Now 10th standard mathematics in 5th chapter arithmetic progressions ಇದರ ಎಕ್ಸಸೈಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಿದ್ದೀರಿ. ಹಾಗೆ ಈಗ ನಾವು ಸಾಲ್ವ್ ಮಾಡ್ತಾ ಇರುವಂಥದ್ದು ಎಕ್ಸಸೈಸ್ 5.3. ಸೊ ಈಗಾಗಲೇ ಚಾನೆಲ್ನಲ್ಲಿ AP ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋ ಹಾಗೆ ಎಕ್ಸಸೈಸ್ 5.1, 5.2 ಡೀಟೇಲ್ಡ್ ಸೊಲ್ಯೂಷನ್ ಅಪ್ಲೋಡ್ ಆಗಿದೆ. ಯಾವುದೇ ಎಕ್ಸಸೈಸ್ ಕ್ವೆಶನ್ಸನ್ನು ನೀವು ಸಾಲ್ವ್ ಮಾಡೋದಕ್ಕೂ ಮುಂಚೆ ನೀವು ನೋಡಬೇಕಾಗಿರುವಂಥದ್ದು ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ದಟ್ ಇಸ್ ವೇರ್ ಐ ಹ್ಯಾವ್ ಡಿಸ್ಕಸ್ಡ್ ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪಾಯಿಂಟ್ಸ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್. ಆ ಚಾಪ್ಟರ್ನಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಪಾಯಿಂಟ್ಸ್ ಇದೆಯೋ ಹಾಗೆ ಯಾವುದೆಲ್ಲ ಫಾರ್ಮುಲಾಸ್ ಕಲಿಬೇಕು, ಯಾವ ರೀತಿಯಾಗಿ ಕ್ವೆಶನ್ಸನ್ನು ಕೇಳ್ತಾರೆ, ಆ ಕ್ವೆಶನ್ಸನ್ನು ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಅದು ಸಿಂಗಲ್ ವಿಡಿಯೋದಲ್ಲಿ ಆ ಚಾಪ್ಟರ್ಗೆ ಇಂಟ್ರೊಡಕ್ಷನನ್ನು ಕವರ್ ಮಾಡಿದ್ದೇನೆ. ಸೊ ದ್ಯಾಟ್ ಈಸ್ ದಿ ಮಸ್ಟ್ ಆ್ಯಂಡ್ ಶುಡ್ ವಾಚ್ ವಿಡಿಯೋ, ದಟ್ ಈಸ್ ಇಂಟ್ರೊಡಕ್ಷನ್ ವಿಡಿಯೋ. ಹಾಗೆ ಎಕ್ಸಸೈಸ್ 5.1ಗೆ ರಿಲೇಟೆಡ್ ಆಗಿ 3 ವಿಡಿಯೋಸ್ ಇದೆ. ಎಕ್ಸಸೈಸ್ 5.2 ರೈಟ್ 5 ವಿಡಿಯೋಸ್ ಇದೆ. ಹಾಗೆ ಎಕ್ಸಸೈಸ್ 5.3ಯಲ್ಲಿ ಕ್ವೆಶನ್ ನಂಬರ್ 1 and 2 ಈಗ ಆಲ್ರೆಡಿ ಸಾಲ್ವ್ಡ್. ಓಕೆ, ಈ ಎಲ್ಲ ವಿಡಿಯೋ ನಿಮಗೆ ಸಿಂಗಲ್ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದ್ದು ವಿಡಿಯೋವನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಡೋಂಟ್ ಮಿಸ್ ಟು ವಾಚ್ ದ ಇಂಟ್ರೊಡಕ್ಷನ್ ವಿಡಿಯೋ followed by the solution for exercise questions. ಹಾಗೆ ಎಕ್ಸಸೈಸ್ ಕ್ವೆಶನ್ಸಿನ ಸೊಲ್ಯೂಷನ್ಸನ್ನು PDF ಫಾರ್ಮಲ್ಲಿ ನಿಮಗೆ ನೋಟ್ಸನ್ನು ನಾವು ಕೊಡ್ತಾ ಇದ್ದೇವೆ. ಆ ನೋಟ್ಸನ್ನು ಪಡೀಲಿಕ್ಕೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಹಾಗೆ ಇದೇ PDF ನೋಟ್ಸನ್ನು ನಿಮಗೆ ಗೂಗಲ್ ಡ್ರೈವಲ್ಲಿ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೇವೆ. ಆ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡ್ಬೋದು. ಹಾಗೆ ವಿ ಕ್ಯಾನ್ ಕನೆಕ್ಟ್ ಥ್ರೂ ಇನ್ಸ್ಟಾಗ್ರಾಮ್ ಆಸ್ ವೆಲ್ ಆಸ್ ವಾಟ್ಸಪ್. ನಮ್ಮ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ನಮ್ಮನ್ನು ಫಾಲೋ ಮಾಡಿ. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು ಎಕ್ಸಸೈಸ್ 5.3ಯಲ್ಲಿನ ಕ್ವೆಶನ್ ನಂಬರ್ 3. ಓಕೆ, ಈಗ ಆಲ್ರೆಡಿ ನೀವು ಪ್ರೀವಿಯಸ್ 2 ಕ್ವೆಶನ್ಸನ್ನು ಸಾಲ್ವ್ ಮಾಡಿದರೆ ನಿಮಗೆ ಗೊತ್ತಿರ್ತದೆ. ಎಕ್ಸಸೈಸ್ 5.3ಯಲ್ಲಿ ನಾವು ಸಾಲ್ವ್ ಮಾಡ್ತಿರುವಂಥದ್ದು ಕ್ವೆಶನ್ಸ್ ರಿಲೇಟೆಡ್ ಟು ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ ಆಫ್ AP. ಸೊ ಫಸ್ಟ್ n ಟರ್ಮ್ಸಿನ ಸಮ್ ಫೈಂಡ್ ಮಾಡಲಿಕ್ಕೆ ನಾವು 2 ಫಾರ್ಮುಲಾಸನ್ನು ಯೂಸ್ ಮಾಡ್ತೇವೆ. ಸೊ ಈಗಾಗಲೇ ನಮಗೆ ಗೊತ್ತಿದೆ SN = n/2 ಇಂಟು 2a ಪ್ಲಸ್ n - 1 ಇಂಟು d. ಲಾಸ್ಟ್ ಟರ್ಮ್ ಕೊಟ್ಟಿಲ್ಲದೆ ಇದ್ದಾಗ, ಹಾಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಗೊತ್ತಿದ್ದರೆ ನಾವು n/2 ಇಂಟು a ಪ್ಲಸ್ l ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿರುವಂಥದ್ದು. ಹಾಗೆ A, N, D ಗೊತ್ತಿಲ್ಲ ಅಂತ ಆದರೆ ಅದನ್ನು ಫೈಂಡ್ ಮಾಡಲಿಕ್ಕೆ nth ಟರ್ಮ್ ಆಫ್ ದಿ AP ಫಾರ್ಮುಲಾವನ್ನು ಅಥವಾ ಜನರಲ್ ಫಾರ್ಮ್ ಆಫ್ APಯನ್ನು ನಾವು ಯೂಸ್ ಮಾಡ್ಕೊಳ್ತೇವೆ. ಸೊ ನಾವು ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿ. ಗಿವನ್ A = 5, D = 3, AN = 50. ಫೈಂಡ್ N ಆ್ಯಂಡ್ SN. ಫಸ್ಟ್ ಕ್ವೆಶನನ್ನು ನಾವೀಗ ಸಾಲ್ವ್ ಮಾಡ್ಕೊಳ್ವ. ಇಲ್ಲಿ ಬರಿತಾ ಇದ್ದಾನೆ. A = 5, D = 3, AN = 50. ನಾವು n ಅನ್ನು ಫೈಂಡ್ ಮಾಡಬೇಕು, ಅದಾದಮೇಲೆ SN ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ ನಮಗೆ AN ಕೊಟ್ಟಿದ್ದಾರೆ. AN is given to us in the question. ಹಾಗಾಗಿ n ಅನ್ನು ಫೈಂಡ್ ಮಾಡಲಿಕ್ಕೆ ನಾವು nth ಟರ್ಮಿನ ಫಾರ್ಮುಲಾವನ್ನು ಯೂಸ್ ಮಾಡಿಕೊಳ್ಳುವ. AN = A ಪ್ಲಸ್ n - 1 ಇಂಟು D. ಸೊ ಈಗ AN ಅಂದರೆ 50, ದ್ಯಾಟ್ ಇಸ್ ಈಕ್ವಲ್ ಟು A ಅಂದರೆ 5 ಪ್ಲಸ್ n - 1 ಇಂಟು D ಅಂದರೆ 3. ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಷನನ್ನು ಮಾಡ್ಕೊಳ್ಳಿ. 50 - 5 ಇಸ್ ಈಕ್ವಲ್ ಟು n - 1 ಇಂಟು 3. 50 - 5 ಅಂದರೆ 45, ದ್ಯಾಟ್ ಇಸ್ ಈಕ್ವಲ್ ಟು n - 1 ಇಂಟು 3. ಈಗ n - 1 ಬೇಕು, ಹಾಗಾಗಿ 45 ಡಿವೈಡ್ ಬೈ 3. 3 1s 3 1s 3, 3 5s 15. ಸೊ n - 1 ಇಸ್ ಈಕ್ವಲ್ ಟು 15. ಹಾಗಾಗಿ n ಇಸ್ ಈಕ್ವಲ್ ಟು 15 ಪ್ಲಸ್ 1. ಸೊ 15 ಪ್ಲಸ್ 1 ಅಂದರೆ 16. ಸೊ n ಇಸ್ ಈಕ್ವಲ್ ಟು 16. n ಅನ್ನು ಫೈಂಡ್ ಮಾಡಿದ್ವಿ. ನಾವು ಈಗ SN ಅನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಐ ವಿಲ್ ಡೂ ದ್ಯಾಟ್ ಹಿಯರ್. SN is equal to
ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಮಾಡ್ಬೋದು. ಇಲ್ಲಿ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ನಮಗೆ ಗೊತ್ತಿದೆ. ಸೊ ವಿ ಶಾಲ್ ಮೇಕ್ ಯೂಸ್ ಆಫ್ a ಪ್ಲಸ್ ಎಲ್. ಎನ್ ಅಂದರೆ 16. ಓಕೆ, ಎಸ್ ಎನ್ ಅಂದರೆ S16 ಇಸ್ ಈಕ್ವಲ್ ಟು ಎನ್ ಬೈ ಟು ಅಂದರೆ 16/2 ಇಂಟು ಎ ಇಸ್ 5 ಪ್ಲಸ್ ಎಲ್ ಅಂದರೆ 50. ಸಿಂಪ್ಲಿಫೈ ಮಾಡ್ಕೊಳ್ವಾ. 2 1s are 2 8s are, ಸೊ 8 ಇಂಟು 50 ಪ್ಲಸ್ 5 55. ಸೊ ಈಗ S16 ಅಂತ ಹೇಳಿದರೆ ನಾವು 8ಅನ್ನು 55ಗೆ ಮಲ್ಟಿಪ್ಲೈ ಮಾಡಬೇಕು. 8 5s are 40, 0 4 ಕ್ಯಾರಿ, 8 5s are 40 ಪ್ಲಸ್ 4 44. ಸೊ S16 ಅಂದರೆ 440. ಸೊ ಫಸ್ಟ್ ಕ್ವೆಶನನ್ನು ನಾವು ಸಾಲ್ವ್ ಮಾಡಿದ್ವಿ. ಈಗ ಅದೇ ರೀತಿಯಲ್ಲಿ ವಿ ಹ್ಯಾವ್ ಟು ಸಾಲ್ವ್ ದಿ ಸೆಕೆಂಡ್ ಒನ್. ಸೊ ಸೆಕೆಂಡ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? A is 7, A 13 is 35, find D and S 13. So second question, let us write A 7, A is equal to 7, A 13 is 35. A is equal to 7, A 13 is equal to 35. D ಅನ್ನು ಫೈಂಡ್ ಮಾಡಬೇಕು. ಹಾಗೆ S13 ಅನ್ನು ಫೈಂಡ್ ಮಾಡಬೇಕು. ಸೊ ಕಾಮನ್ ಡಿಫರೆನ್ಸ್ ಡಿ ಅನ್ನು ಫೈಂಡ್ ಮಾಡಲಿಕ್ಕೆ nth ಟರ್ಮಿನ ಫಾರ್ಮುಲಾವನ್ನು ಯೂಸ್ ಮಾಡುವ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದರೆ ಇಲ್ಲಿ A13 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ A13 ಇಸ್ ಈಕ್ವಲ್ ಟು ಎ ಪ್ಲಸ್ 13 ಮೈನಸ್ 1 ಇಂಟು ಡಿ. ಡಿ ಫೈಂಡ್ ಮಾಡಬೇಕು. ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ, ಎ ಈಸ್ 7. ಓಕೆ, ಸೊ ಈಗ A13 ಅಂದರೆ 35, 7ಅನ್ನು ಶಿಫ್ಟ್ ಮಾಡಿಕೊಂಡ್ರೆ 35 ಮೈನಸ್ 7 ಇಸ್ ಈಕ್ವಲ್ ಟು 13 ಮೈನಸ್ 1 ಅಂದರೆ 12. 35 ಮೈನಸ್ 7 ಅಂದರೆ 28. ಸೊ ವಿ ಹ್ಯಾವ್ 28 ಇಸ್ ಈಕ್ವಲ್ ಟು 12 ಇಂಟು ಡಿ. ಡಿ ವ್ಯಾಲ್ಯೂ ಬೇಕು. ಸೊ 28 ಡಿವೈಡ್ ಬೈ 12. ಸಿಂಪ್ಲಿಫೈ ಮಾಡ್ಕೊಳ್ಳಿ. 4 3s are 12, 4 7s are 28. ಡಿ ವ್ಯಾಲ್ಯೂ ಸಿಕ್ಕಿತ್ತು ನಮಗೆ. ಡಿ ಅಂದರೆ 7/3. ಸೊ ಇಲ್ಲಿ ಬರ್ಕೊಳ್ಳುವ. ಡಿ ಇಸ್ ಈಕ್ವಲ್ ಟು 7/3. ಡಿ ಅನ್ನು ಫೈಂಡ್ ಮಾಡಿ ಆಯಿತು. ಈಗ S13 ಅನ್ನು ಫೈಂಡ್ ಮಾಡಬೇಕು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಅಥವಾ ನಮಗಿಲ್ಲಿ 13 ತನಕ ಮಾತ್ರ ಕೇಳಿದ್ದು, ಹಾಗಾಗಿ S13 ಕೊಟ್ಟಿದ್ದಾರಲ್ವಾ, 13th ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಪ್ಲಸ್ ಎಲ್ ಅನ್ನೇ ಯೂಸ್ ಮಾಡುವ. ಓಕೆ, ಎಸ್ ಎನ್ ಅಂದರೆ ಸಮ್ ಆಫ್ 13 ಟರ್ಮ್ಸ್. ಎನ್ ಅಂದರೆ 13/2 ಇಂಟು ಎ ಅಂದರೆ 7 ಪ್ಲಸ್ ಎಲ್ ಅಂದರೆ A13. ಓಕೆ, ಸೊ 35 ಇಸ್ ಈಕ್ವಲ್ ಟು 13 ಡಿವೈಡ್ ಬೈ 2. 7 ಪ್ಲಸ್ 35. ಸೊ 7 ಪ್ಲಸ್ 5 is 12. 1 ಕ್ಯಾರಿ. ಸೊ ದಿಸ್ ಈಸ್ 42. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2 2s are 4, 2 1s are 2. 13 ಇಂಟು 21. 13 ಇಂಟು 21. ಸೊ ಇಲ್ಲಿ 13 ಇಂಟು 1 is 13. 1 ಕ್ಯಾರಿ. 13 2s are 26 ಪ್ಲಸ್ 1 27. ಸೊ S13 ಫೈಂಡ್ ಮಾಡಿ ಅಂತ ಕೇಳಿದರು ನಮಗೆ. S13 ಇಸ್ ಈಕ್ವಲ್ ಟು 273. ಹಾಗೆ ಡಿ ಈಸ್ 7/3. ಸಿಂಪಲ್ ಇದೆ. ಇದೇ ರೀತಿ ಥರ್ಡ್ ಕ್ವೆಶನನ್ನು ಈಗ ಸಾಲ್ವ್ ಮಾಡುವ. ಸೊ ವಿ ಹ್ಯಾವ್ ಥರ್ಡ್ ಕ್ವೆಶನ್ ಹಿಯರ್. ಏನು ಕೊಟ್ಟಿದ್ದಾರೆ ನಮಗೆ? A12 ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಎ ಅನ್ನು ಫೈಂಡ್ ಮಾಡಬೇಕು, S12 ಅನ್ನು ಫೈಂಡ್ ಮಾಡಬೇಕು. A12 ಅನ್ನು nth ಟರ್ಮ್ ಅಂತ ಹೇಳಿ ತಗೊಂಡ್ರೆ ನಾವಲ್ಲಿ ಎ ಅನ್ನು ಫೈಂಡ್ ಮಾಡ್ಬೋದು. ರೈಟ್, ಥರ್ಡ್ ಒನ್. A12 ಇಸ್ ಈಕ್ವಲ್ ಟು 37, ಡಿ ಇಸ್ ಈಕ್ವಲ್ ಟು 3. ಎ ಅನ್ನು ಫೈಂಡ್ ಮಾಡಬೇಕು, ಹಾಗೆ S12 ಅನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ಈಗ nth ಟರ್ಮ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಲ್ವ. ಹೀಗೆ A12 ಕೊಟ್ಟಿದ್ದಾರೆ ನಮಗೆ. A12 ಇಸ್ ಈಕ್ವಲ್ ಟು ಎ ಪ್ಲಸ್ 11D.
ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. A12 ಅಂದರೆ 37, ದ್ಯಾಟ್ ಈಸ್ ಈಕ್ವಲ್ ಟು A ಫೈಂಡ್ ಮಾಡಬೇಕು ಪ್ಲಸ್ 11 ಇಂಟು D ಅಂದರೆ 3. ಸೊ 37 ಇಸ್ ಈಕ್ವಲ್ ಟು A ಪ್ಲಸ್ 11 ಇಂಟು 3 ಅಂದರೆ 33. ಸೊ ದೇರ್ ಫೋರ್ A ಅಂತ ಹೇಳಿದರೆ 33ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿ, ದಟ್ ಈಸ್ 37 ಮೈನಸ್ 33. A ಅಂದರೆ 4. A ಫೈಂಡ್ ಮಾಡಿದ್ವಿ ನಾವೀಗ. ನಮಗೆ S12 ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ S12 ಅಂದರೆ ನಮಗೆ A12 ಕೊಟ್ಟಿದ್ದಾರೆ, ಹಾಗಾಗಿ Sn ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ L ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ವ. S12 ಇಸ್ ಈಕ್ವಲ್ ಟು 12 ಡಿವೈಡ್ ಬೈ 2 ಇಂಟು A ಪ್ಲಸ್ L. A ಅಂದರೆ ಈಗ ನಾವು ಫೈಂಡ್ ಮಾಡಿರುವಂಥದ್ದು 4 ಪ್ಲಸ್ A12 ಈಸ್ 37. ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2, 6s are. So now we have 6 into 37 plus 4 ಅಂದರೆ 41. So S12 is equal to 6 into 41. 6 into 1 is 6. 6 4s are 24. So ನಮ್ಮ ಆನ್ಸರ್ S12 is 246. A ಫೈಂಡ್ ಮಾಡಿ S12 ಫೈಂಡ್ ಮಾಡಿ ಕೇಳಿದರು. ವಿ ಹ್ಯಾವ್ ಡನ್ ದ್ಯಾಟ್. ಈಗ ಫೋರ್ತ್ ಕ್ವೆಶನನ್ನು ಸಾಲ್ವ್ ಮಾಡಬೇಕು. ಫೋರ್ತ್ ಕ್ವೆಶನ್ ಈಸ್ ಹಿಯರ್. ಗಿವನ್ A3 is 15, S10 is 125. ಓಕೆ, S10 ಕೊಟ್ಟಿದ್ದಾರೆ, A3 ಕೊಟ್ಟಿದ್ದಾರೆ. ನಾವು D ಅನ್ನು ಫೈಂಡ್ ಮಾಡಬೇಕಂತೆ, ಹಾಗೆ A10 ಫೈಂಡ್ ಮಾಡಬೇಕಂತ. ಏನು ಗಿವನ್ ಇದೆ ಅದನ್ನು ಬರ್ಕೊಳ್ವ. ಸೊ ವಿ ಹ್ಯಾವ್ ಕ್ವೆಶನ್ ನಂಬರ್ 4 ಈಗ ನಾವು ಸಾಲ್ವ್ ಮಾಡ್ತಿರುವಂಥದ್ದು. A3 is equal to 15, S10 is equal to 125. D ಅನ್ನು ಫೈಂಡ್ ಮಾಡಬೇಕು, ಹಾಗೆ A10 ಫೈಂಡ್ ಮಾಡಬೇಕು. ಆಲ್ ರೈಟ್, ದಿಸ್ ಈಸ್ ದಿ ಕ್ವೆಶನ್. ಇದೀಗ ಕ್ವೆಶನ್ ನಮಗೆ A3 ಫೈಂಡ್ ಮಾಡಬೇಕು. An ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು D ಅಂತ ಹೇಳಿ ಗೊತ್ತಿದೆ. ಹಾಗೆ Sn ಇಸ್ ಈಕ್ವಲ್ ಟು n/2 ಇಂಟು 2A ಪ್ಲಸ್ n ಮೈನಸ್ 1 ಇಂಟು D ಇದು ಗೊತ್ತಿದೆ. ಸೊ ಈಗ ಇದನ್ನೆರಡನ್ನು ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ನಾವು ಡಿಗೆ ಈಕ್ವೇಷನನ್ನು ಮಾಡಿ ಅದನ್ನು ಸಾಲ್ವ್ ಮಾಡುವ. A3 ಅಂದರೆ A ಪ್ಲಸ್ 2D. ಸೊ A3 ಅಂತ ಹೇಳಿದರೆ 15, ದಟ್ ಈಸ್ ಈಕ್ವಲ್ ಟು A ಪ್ಲಸ್ 2D. ಇದನ್ನು ಈಕ್ವೇಷನ್ 1 ಅಂತ ಹೇಳಿ ಬರ್ಕೊಳ್ತೇನೆ. ಹಾಗೆ ಇಲ್ಲಿ Snಗೆ Sn ಅಂದರೆ S10 ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 10/2 ಇಂಟು 2A ಪ್ಲಸ್ n ಅಂದರೆ 10 ಮೈನಸ್ 1 ಇಂಟು D ಗೊತ್ತಿಲ್ಲ, ಫೈಂಡ್ ಮಾಡಬೇಕಾಗಿರುವಂಥದ್ದು. 2 1s are 2, 5s are. ಇಲ್ಲಿ S10 ಅಂದರೆ 125 ಕೊಟ್ಟಿದ್ದಾರೆ. ಸೊ 125 ಇಲ್ಲಿರುವಂಥ 5 ಡಿನಾಮಿನೇಟರ್ಗೆ ಬಂತು, ದ್ಯಾಟ್ಸ್ ಈಕ್ವಲ್ ಟು 2A ಪ್ಲಸ್ 10 ಮೈನಸ್ 1D ಅಂದರೆ 9D. ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 1s are 5 2s are 10, 5 5s are 25. ಸೊ ಈಗ ನಾವೇನು ಬರಿಬೋದು, 25 ಇಸ್ ಈಕ್ವಲ್ ಟು 2A ಪ್ಲಸ್ 9D. ಇದು ನಮ್ಮ ಈಕ್ವೇಷನ್ 2. ಸೊ ಈಗ ಈಕ್ವೇಷನ್ 1 ಮತ್ತು 2 ಜೊತೆಗೆ ಬರ್ಕೊಳ್ತೇನೆ. A ಪ್ಲಸ್ 2D ಇಸ್ ಈಕ್ವಲ್ ಟು 15. ಹಾಗೆ ಇಲ್ಲಿ 2A ಪ್ಲಸ್ 9D ಇಸ್ ಈಕ್ವಲ್ ಟು 25. ಸೊ ಈಗ ಈಕ್ವೇಷನ್ 1ಗೆ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೇನೆ. ಯಾಕೆಂದರೆ ನಾವು ಎಲಿಮಿನೇಷನ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಟರ್ಮ್ಸ್ ಸೇಮ್ ಇರಬೇಕು ಅಲ್ವಾ, ಒಂದು ಕೊಎಫಿಷಿಯಂಟ್ ಸೇಮ್ ಇರಬೇಕು. ಸೊ 2A ಪ್ಲಸ್ 2 ಇಂಟು 2D ಅಂದರೆ 4D, ದಟ್ ಈಸ್ ಈಕ್ವಲ್ ಟು 15 ಇಂಟು 2 30. ಈಕ್ವೇಷನ್ 2 ಹಾಗೆ ಬರ್ಕೊಳ್ತೇನೆ. ಈಗ ಕೆಳಗಿನ ಈಕ್ವೇಷನನ್ನು ಸೈನ್ ಚೇಂಜ್ ಮಾಡಿಕೊಂಡು ಲೆಟ್ ಅಸ್ ಸಿಂಪ್ಲಿಫೈ. ಸೊ ನಾವು 2A ಕ್ಯಾನ್ಸಲ್ ಆಯಿತು. 4D ಮೈನಸ್ 9D ಅಂದರೆ ಮೈನಸ್ 5D. ಓಕೆ, 4 ಮೈನಸ್ 9 ಅಂದರೆ ಮೈನಸ್ 5D, ದಟ್ ಈಸ್ ಈಕ್ವಲ್ ಟು 30 ಮೈನಸ್ 25 ಅಂದರೆ 5. ಸೊ ದ್ಯಾಟ್ ಫೋರ್ D ಅಂತ ಹೇಳಿದರೆ ಹೇಗೆ ಬರಿತೇವೆ ನಾವು ಅದನ್ನು, 5 ಬೈ ಮೈನಸ್ 5 ದಟ್ ಈಸ್ ಈಕ್ವಲ್ ಟು ಮೈನಸ್ 1. ಸೊ D ಈಸ್ ಈಕ್ವಲ್ ಟು ಮೈನಸ್ 1. ಕಾಮನ್ ಡಿಫರೆನ್ಸ್ ಸಿಕ್ಕಿತ್ತು ನಮಗೆ, D ಈಸ್ ಈಕ್ವಲ್ ಟು ಮೈನಸ್ 1. ಈಗ ರೆಸ್ಟ್ ಆಫ್ ದಿ ಹಾಫ್ ಇಲ್ಲಿ D ಮೈನಸ್ 1 ಸಿಕ್ಕಿತ್ತು. ಈಗ A10 ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ A10
is equal to a plus 9 into d is equal to a ಕೊಟ್ಟಿದ್ದಾರೆ, ಇಲ್ಲ ಎ ಕೊಡಲಿಲ್ಲ, ನಾವು ಎ ಅನ್ನು ಕೂಡ ಫೈಂಡ್ ಮಾಡಬೇಕು. ಸೊ ಲೆಟ್ ಅಸ್ ಫೈಂಡ್ ಎ. ಅದನ್ನು ನಾನು ಇಲ್ಲೇ ಸೈಡಲ್ಲಿ ಫೈಂಡ್ ಮಾಡ್ಕೊಳ್ತೇನೆ. ಓಕೆ, ಟು ಫೈಂಡ್ ಎ ಬೇಡ, ವಿ ವಿಲ್ ಗೋ ಟು ದಿ ನೆಕ್ಸ್ಟ್ ಪೇಜ್. ಲೆಟ್ ಅಸ್ ನಾಟ್ ಮೇಕ್ ಇಟ್ ಕ್ಲಮ್ಸಿ. ಈಗ ಇಲ್ಲಿ ನಮಗೆ ಎ ಬೇಕು. ಲೆಟ್ ಮಿ ರೈಟ್ ಹಿಯರ್. ಓಕೆ, ಟು ಫೈಂಡ್ ಎ, ಟು ಫೈಂಡ್ ಎ ಅನ್ನು ಹೇಗೆ ಫೈಂಡ್ ಮಾಡ್ತೇವೆ ನಾವೀಗ? ಡಿ ಅನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. 15 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಡಿ ಅಂದರೆ -1. 15 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು -1 ಅಂದರೆ -2. ಸೊ ದೇರ್ಫೋರ್ ಎ ಇಸ್ ಈಕ್ವಲ್ ಟು 15 ಪ್ಲಸ್ 2 ದಟ್ ಇಸ್ ಈಕ್ವಲ್ ಟು 17. ಈಗ ಎ 10 ಇಸ್ ಈಕ್ವಲ್ ಟು 17 ಪ್ಲಸ್ 9 ಇಂಟು ಡಿ ಅಂದರೆ -1 that is equal to 17 minus 9. So the answer is 8. So A10 is equal to 8. A10 find ಮಾಡಲಿಕ್ಕೆ ಕೇಳಿದ್ರು, D find ಮಾಡಲಿಕ್ಕೆ ಕೇಳಿದ್ರು. So D is -1, A10 is 8. ಈಗ 5th question ಅನ್ನು ಸಾಲ್ವ್ ಮಾಡ್ಕೊಳ್ಳುವ. So now we have to solve is 5th one. So 5th question ಇಲ್ಲಿದೆ. What are the given things? D is equal to 5. Yes, 9 is equal to 75. We have to find A and A9. So ಇಲ್ಲಿ ನಮಗೆ ಸಮ್ ಆಫ್ ದಿ ಫಸ್ಟ್ 9 ಟರ್ಮ್ಸ್ ಕೊಟ್ಟಿದ್ದಾರಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ನಾವು ಎ ಅನ್ನು ಫೈಂಡ್ ಮಾಡ್ಬೋದು. ಸೊ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಎಸ್ ಎನ್ ಅಂದರೆ ಇಲ್ಲಿ S9 ಅಂದರೆ n ಅಂದರೆ 9/2 ಇಂಟು 2a ಗೊತ್ತಿಲ್ಲ ಪ್ಲಸ್ n ಅಂದರೆ 9 ಮೈನಸ್ 1 ಇಂಟು ಡಿ ಅಂದರೆ 5. ಸೊ S9 ಅಂದರೆ 75 ಕೊಟ್ಟಿದ್ದಾರೆ ನಮಗೆ. ದಟ್ ಈಸ್ ಈಕ್ವಲ್ ಟು 9/2 ಇಂಟು 2a ಪ್ಲಸ್ 9 ಮೈನಸ್ 1 ಅಂದರೆ 8 ಇಂಟು 5 ಅಂದರೆ 40. ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 75 ಇಸ್ ಈಕ್ವಲ್, ಯಾಕಂದರೆ ಇಲ್ಲಿ 2 ಕ್ಯಾನ್ಸಲ್ ಆಗ್ತದೆ. ಸೊ 9 ಇಂಟು 2a ಡಿವೈಡೆಡ್ ಬೈ 2 ಪ್ಲಸ್ 9/2 ಇಂಟು 40 ಬ್ರ್ಯಾಕೆಟ್ನ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ಕೊಂಡಿರುವಂಥದ್ದು. ಸೊ ಈಗ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಬೋದು. 2ಗೆ 2 ಕ್ಯಾನ್ಸಲ್ ಆಯಿತು. ಇಲ್ಲಿ 2 1s are 2 20s are. 75 is equal to 9 into a ಅಂದರೆ 9a plus 9 into 20. So 9 into 0 is 0. 9 2s are 18. 180. So ಈಗ 75 minus 180 is equal to 9a. 180 ಇಂದ 75ಅನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 10 minus 5 is 5. 7 minus 7 is 0. 1. 105 ಮೈನಸ್ 105 ಆಯಿತಾ? ಯಾಕೆ ಅಂದರೆ -180. ಓಕೆ, ಸೊ ಡಿವೈಡ್ ಇಸ್ ಈಕ್ವಲ್ ಟು 9a. ಸೊ ದೇರ್ಫೋರ್ ಎ ಅಂತಂದರೆ -105 ಡಿವೈಡೆಡ್ ಬೈ 9. 3ಯ ಟೇಬಲಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಬೋದು. 3 3s are 9, 3 3s are 9, 1 is the remainder, 3 5s are 15. So therefore A is equal to -35 divided by 3. A ಫೈಂಡ್ ಮಾಡಿದ್ವಿ. ನಮಗೆ ಕ್ವೆಶನಲ್ಲಿ A9 ಅನ್ನು ಫೈಂಡ್ ಮಾಡಬೇಕು ಅಂತ ಹೇಳಿ ಕೇಳಿದರು. ಸೊ ಇಲ್ಲಿ A9 AN is equal to A plus N minus 1 into D. ಅಟ್ಲೀಸ್ಟ್ ಒಂದು ಸಲ ಫಾರ್ಮುಲಾವನ್ನು ಬರ್ಕೊಂಡ್ರೆ ದಟ್ ಈಸ್ ಬೆಟರ್. ಓಕೆ, ಸೊ ದಿಸ್ ಇಸ್ A plus 80. ಈಗ A9 ಇಸ್ ಈಕ್ವಲ್ ಟು ಎ ಅಂದರೆ ಈಗ ನಮಗೆ ಬಂದಿರುವಂತಹ ವ್ಯಾಲ್ಯೂ -35 ಡಿವೈಡ್ ಬೈ 3 ಪ್ಲಸ್ 8 ಇಂಟು ಕಾಮನ್ ಡಿಫ್ರೆನ್ಸ್ ಡಿ ಈಸ್ 5. ಸೊ -35 ಡಿವೈಡ್ ಬೈ 3 ಪ್ಲಸ್ 8 5s are 40. So this is equal to LCM ತೆಗಿರಿ. 3 is the
LCM minus 35 plus 3 4s are 12. So 3 into 40 is 120. So minus 35 plus 120 divide by 3. So 120 ಇಂದ 35 ಅನ್ನು ಸಬ್ಟ್ರಾಕ್ಟ್ ಮಾಡಿ ಮೈನಸ್ ಸೈನ್ ಹಾಕೊಳ್ಳಿ. 10 minus 5 is 5. 11 minus 3 8. So minus 8 ಅಲ್ಲ plus 85 ಯಾಕಂದರೆ 120 is the positive sign number. Okay, 85 by 3. So A9 ಅಂದರೆ 85 divided by 3. ಓಕೆ, ಸೊ ನಾವು ಎ ಅನ್ನು ಫೈಂಡ್ ಮಾಡಿದ್ವಿ, A9 ಅನ್ನು ಫೈಂಡ್ ಮಾಡಿದ್ವಿ. ನಾವು ವಿ ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್, ದಟ್ ಇಸ್ ಕ್ವೆಶನ್ ನಂಬರ್ 6. ಸಿಕ್ಸ್ತ್ ಕ್ವೆಶನ್ ಇಲ್ಲಿದೆ. ಏನೇನು ಕೊಟ್ಟಿದ್ದಾರೆ? A is equal to 2, D is equal to 8, SN is equal to 90. ಎನ್ ಫೈಂಡ್ ಮಾಡಬೇಕಂತೆ, ಹಾಗೆ ANನ ಫೈಂಡ್ ಮಾಡಬೇಕಂತೆ. ಓಕೆ, ಸೊ SN ಫಾರ್ಮುಲಾವನ್ನು ಬರ್ಕೊಳ್ಳುವ. SN is equal to n by 2 into 2A plus n minus 1 into D. ಯಾಕೆ ಇದೇ ಫಾರ್ಮುಲಾವನ್ನು ಬರ್ಕೊಂಡೆ ಅಂತ ಹೇಳಿದ್ರೆ ಎ ಮತ್ತು ಡಿ ನಮಗೆ ಕೊಟ್ಟಿದ್ದಾರೆ, ಹಾಗಾಗಿ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. SN ಅಂತ ಹೇಳಿದರೆ 90 ಅಂತೆ. ಸೊ 90 is equal to n ಗೊತ್ತಿಲ್ಲ, n by 2 into 2 into A is 2 plus n we don't know minus 1 into D ಅಂದರೆ 8. ಸೊ ಈಗ ಈ 2 ಅನ್ನು ನೀವು ಇಲ್ಲಿ ಶಿಫ್ಟ್ ಮಾಡ್ಕೊಳ್ಬೋದು. 90 into 2, 9 2s are 80. ಸೊ 180 is equal to n into ಬ್ರ್ಯಾಕೆಟ್ನೊಳಗೆ 2 into 2 is 4 ಪ್ಲಸ್ n minus 1 into 8. 8ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 8n minus 8. 8ಅನ್ನು ಬ್ರ್ಯಾಕೆಟ್ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ಕೊಂಡಿರುವಂಥದ್ದು. ಸೊ ಈಗ 180 is equal to ಇಲ್ಲಿ n ಇಂಟು 4 minus 8 ಅಂತ ಹೇಳಿದರೆ minus 4. ಸೊ 8n minus 4. ಈಗ ಈ ಎನ್ನನ್ನು ಬ್ರ್ಯಾಕೆಟ್ನೊಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿ ಹ್ಯಾವ್ 180 is equal to n ಇಂಟು 8n ಅಂದರೆ 8n ಸ್ಕ್ವೇರ್ ಮೈನಸ್ 4 ಇಂಟು ಎನ್ ಎಸ್ ಮೈನಸ್ 4n. ಸೊ ಇಲ್ಲಿ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗ್ತಾ ಇದೆ. ಈ 180ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡಾಗ ಮೈನಸ್ 180 ಆಗ್ತದೆ. ಸೊ ವಿ ಕ್ಯಾನ್ ರೈಟ್ 8n ಸ್ಕ್ವೇರ್ ಮೈನಸ್ 4n ಮೈನಸ್ 180 ಇಸ್ ಈಕ್ವಲ್ ಟು 0. ಸೊ ಈಗ ನೋಡಿದರೆ ಇಲ್ಲಿ ನಾವು 4ಅನ್ನು ಕಾಮನ್ ತೆಗಿಬೋದು. ವಿ ಕ್ಯಾನ್ ಸಿ ವಿ ಕ್ಯಾನ್ ಟೇಕ್ 4 ಆ್ಯಸ್ ಅ ಕಾಮನ್. ಓಕೆ, ಆರ್ ವಿ ಕ್ಯಾನ್ ಡಿವೈಡ್. ಸೊ ಡಿವೈಡಿಂಗ್ ಥ್ರೂ ಔಟ್ ಬೈ 4. ಓಕೆ, ಸೊ ನಮಗೆ ಸಿಗ್ತದೆ 2n ಸ್ಕ್ವೇರ್ ಮೈನಸ್ n ಮೈನಸ್ 180ಅನ್ನು 4ಇಂದ ಡಿವೈಡ್ ಮಾಡಿದಾಗ 180 ಡಿವೈಡ್ ಬೈ 4. ಓಕೆ, 4 4s are 16, 4 5s are 20, 45. 2n ಸ್ಕ್ವೇರ್ ಮೈನಸ್ n ಮೈನಸ್ 45 ಇಸ್ ಈಕ್ವಲ್ ಟು 0. ಸೊ ಈಗ ನಾವೇನು ಮಾಡಬೇಕು, ಇದನ್ನು ಫ್ಯಾಕ್ಟ್ರೈಸ್ ಮಾಡ್ಕೊಳ್ಳುವ. 45 ಇಂಟು 2n ಸ್ಕ್ವೇರ್, 45 ಇಂಟು 2n ಸ್ಕ್ವೇರ್, ನಮಗಿಲ್ಲಿ ಮೈನಸ್ n ಸಿಗಬೇಕು. 45 ಇಂಟು 2 ಇಸ್ 90n ಸ್ಕ್ವೇರ್. ಓಕೆ, ಸಬ್ಟ್ರ್ಯಾಕ್ಟ್ ಮಾಡುವಾಗ ಮೈನಸ್ ಬರಬೇಕು. ಲೆಟ್ ಅಸ್ ಪ್ರೈಮ್ ಫ್ಯಾಕ್ಟರೈಸ್ 90. 2 4s are 8, 2 5s are 10, 3 3 ಇಂದ ಡಿವೈಡ್ ಮಾಡ್ಬೋದು. 3 1s are 3, 5s are 15. So again 3 5s. So now you can see 2 3s are 6, 6 3s are 18 and 5. Illa 3 3s are 9, 5 2s are 10. Okay, so we can write 9 into 10. Okay, 9 into 10 is 90. ನಮ್ಗೆ ಇಲ್ಲಿ ಸಮ್ ಬರಬೇಕಾದಂಥದ್ದು ಮೈನಸ್ n. ಸೊ ಮೈನಸ್ 10n ಪ್ಲಸ್ 9n. ದೀಸ್ ಆರ್ ದಿ ಫ್ಯಾಕ್ಟರ್ಸ್. ಸೊ ಈಗ ಇಲ್ಲಿ 2n ಸ್ಕ್ವೇರ್ ಲಾಸ್ಟ್ ಟರ್ಮ್ ಮೈನಸ್ 45 ಇರುವ ಕಾರಣ ನಾನು 9ಅನ್ನು ಆಮೇಲೆ ಬರ್ಕೊಳ್ತೇನೆ. ಸೊ ಮೈನಸ್ 10n ಪ್ಲಸ್ 9n minus 45 is equal to 0. So club the first two terms and the next two terms. So we have ಇಲ್ಲಿ 2n ಕಾಮನ್ ತೆಗೆದರೆ we have n minus 5 plus ಇಲ್ಲಿ 9 ಕಾಮನ್ ತೆಗೆದರೆ we have n minus 5, that is equal to 0. ಸೊ ಈಗ n minus 5 into 2n plus 9 is equal to 0. ಸೊ ಇದರಿಂದ ನಾವು n minus 5 is equal to 0,
ಹಾಗೆ 2n + 9 = 0 ಅಂತ ಹೇಳಿ ಬರ್ಕೊಳ್ಬೋದು. n - 5 ಅಂತ ಹೇಳಿದರೆ n = 5 ಆಯಿತು. ಇಲ್ಲಿ 2n = -9, n = -9/2. ಸೊ ನಾವಿಲ್ಲಿ ಸಾಲ್ವ್ ಮಾಡ್ತಿರುವಂಥದ್ದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್. ಅದರಲ್ಲಿ ನಂಬರ್ ಆಫ್ ಟರ್ಮ್ಸ್ ಕೆನಾಟ್ ಬಿ ನೆಗೆಟಿವ್ ಆರ್ ಫ್ರ್ಯಾಕ್ಷನ್. ಹಾಗಾಗಿ n = 5. ಎನ್ನಿನ ವ್ಯಾಲ್ಯೂ ಸಿಕ್ಕಿತ್ತು ನಮಗೆ, n = 5. n ಫೈಂಡ್ ಮಾಡಬೇಕಂತೆ, ಅಂದರೆ ವಿ ಹ್ಯಾವ್ ಟು ಫೈಂಡ್ a5. ಸೊ ಐ ವಿಲ್ ಡೂ ಇಟ್ ಹಿಯರ್. a5 ಫೈಂಡ್ ಮಾಡುವ. ಸೊ ದೇರ್ ಫೋರ್ a5 = a + 5 - 1 × t. ಯಾಕೆ ಅಂದರೆ ವಿ ಹ್ಯಾವ್ ದಿ ಫಾರ್ಮುಲಾ an = a + n - 1 × d. ಸೊ ನಾವು a5 = a ವ್ಯಾಲ್ಯೂ ಬೇಕು ನಮಗೆ, ದಟ್ ಈಸ್ ಗಿವನ್ ಟು ಅಸ್ ಅಲ್ವಾ. a is 2, d is 8. a is 2 + 5 - 1 is 4 × d is 8. So a5 = 2 + 8 × 4 are 32. So 32 + 2 34. a5 is 34. ಸೊ ನಾವು n ಅನ್ನು ಫೈಂಡ್ ಮಾಡಿದ್ವಿ, ಹಾಗೆ a5 ಫೈಂಡ್ ಮಾಡಿದ್ವಿ. ಲೆಟ್ ಅಸ್ ಸಾಲ್ವ್ ದಿ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ಕ್ವೆಶನ್ಸ್ ಈಸಿ ಇದೆ, ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಸಾಲದು. ಈ ಕ್ವೆಶನಲ್ಲಿ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಸಾಲ್ವ್ ಮಾಡಲಿಕ್ಕೆ ಕೂಡ ಬರಬೇಕು. ಈಗ ಸೆವೆಂತ್ ಕ್ವೆಶನಲ್ಲಿ ಎ ಕೊಟ್ಟಿದ್ದಾರೆ, an ಕೊಟ್ಟಿದ್ದಾರೆ, sn ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ n ಆ್ಯಂಡ್ d. ಸೊ ಲೆಟ್ ಅಸ್ ರೈಟ್ ದಿ ಗಿವನ್ ಥಿಂಗ್ ಫಾರ್ ದಿ ಸೆವೆಂತ್ ಕ್ವೆಶನ್. ಸೊ ಇಲ್ಲಿ a = 8, an = 62, sn = 210. n ಫೈಂಡ್ ಮಾಡಬೇಕು, ಹಾಗೆ ಡಿ ಫೈಂಡ್ ಮಾಡಬೇಕು. ಸೊ ಈಗ ನೀವಿಲ್ಲಿ ನೋಡಿದರೆ ನಮಗೆ ಎ ಗೊತ್ತಿದೆ, an ಗೊತ್ತಿದೆ, sn ಗೊತ್ತಿದೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ಸ್ ವಿ ನೋ, sn ಇಸ್ ಗಿವನ್. ಸೊ ನಾವು n ಅನ್ನು ಫೈಂಡ್ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ಆಫ್ ದಿ ಫಾರ್ಮುಲಾ ದಟ್ ಈಸ್ ಹ್ಯಾವಿಂಗ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್. ಸೊ sn = n/2 × a + l. ಈಗ ಇದರಲ್ಲಿ sn ಅಂತ ಹೇಳಿದರೆ ದೇ ಹ್ಯಾವ್ ಗಿವನ್ ಅಸ್ ಇಟ್ ಈಸ್ 210. n ಅನ್ನು ನಾವು ಫೈಂಡ್ ಮಾಡಬೇಕು. ಎ ಕೊಟ್ಟಿದ್ದಾರೆ 8, ಹಾಗೆ ಎಲ್ ಅಂದರೆ an ಲಾಸ್ಟ್ ಟರ್ಮ್ ದಟ್ ಈಸ್ 62. ಓಕೆ, ಸೊ ಇಲ್ಲಿ 2 ನಾವು ಶಿಫ್ಟ್ ಮಾಡ್ಕೊಳ್ಬೋದು ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಅಲ್ಲಿ ಡಿನಾಮಿನೇಟ್ರಲ್ಲಿತ್ತು, ಈ ಕಡೆ ಶಿಫ್ಟ್ ಮಾಡಿದಾಗ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್. n × 8 + 62, 72 - 2 70. ಓಕೆ, 8 + 62 ಅಂದರೆ 70. 2 × 210 ಅಂದರೆ 2 × 0 is 0, 2 × 1 is 2, 2 × 2 is 4. 420 = n × 70. n ವ್ಯಾಲ್ಯೂ ಬೇಕು, ಮಲ್ಟಿಪ್ಲೈ ಆಗಿರುವಂತಹ 70 ಕಮ್ಸ್ ಟು ದಿ ಡಿನಾಮಿನೇಟರ್. ಸಿಂಪ್ಲಿಫೈ ಮಾಡ್ಕೊಳ್ಳಿ. 0ಗೆ 0 ಕ್ಯಾನ್ಸಲ್ ಆಯಿತು. 7 1s are 7, 6s are 42. 6s are 42. So therefore n = 6. n ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡಿದ್ವಿ. n is 6. n ಜೊತೆಗೆ ಏನು ಫೈಂಡ್ ಮಾಡಲಿಕ್ಕೆ ಕೇಳಿದ್ರು, ನಮಗೆ ಡಿ ವ್ಯಾಲ್ಯೂವನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ರು. ಸೊ ಇಲ್ಲಿ an ಅಂದರೆ 62 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಮೇಕ್ ಯೂಸ್ ಆಫ್ nth ಟರ್ಮ್. ಓಕೆ, a + n - 1 × t. an ಅಂದರೆ 62 = a ಅಂದರೆ 8 + n ಅಂದರೆ 6 - 1 × d. 62 = 8 + 6 - 1 ಅಂದರೆ 5d. 62 - 8 = 5d. 62 ಇಂದ 8 ಮೈನಸ್ ಮಾಡಿದರೆ 54, that is equal to 5d. Therefore d ಅಂತ ಹೇಳಿದರೆ 54 divided by 5. ಸೊ ಇದನ್ನು ಹೀಗೆ ಇಟ್ಕೊಳ್ಳಿ. ವಿ ಹ್ಯಾವ್ ಫೌಂಡ್ n that is 6, ಹಾಗೆ d that is 54 divided by 5. ಈಗ 8th ಕ್ವೆಶನನ್ನು ಸಾಲ್ವ್ ಮಾಡುವ. 8th ಕ್ವೆಶನಲ್ಲಿ an ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, sn ಕೊಟ್ಟಿದ್ದಾರೆ. ನಾವು n ಮತ್ತು a ಅನ್ನು ಫೈಂಡ್ ಮಾಡಿ. ಸೊ ಲೆಟ್ ಅಸ್ ರೈಟ್ an is equal to 4, d is equal to 2, sn is equal to -40. n ಅಂದರೆ ಫೈಂಡ್ ಮಾಡಬೇಕು, a ಅನ್ನು ಫೈಂಡ್ ಮಾಡಬೇಕು. ಈ ಕ್ವೆಶನಲ್ಲಿ ನಮಗೀಗ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, sn ಕೊಟ್ಟಿದ್ದಾರೆ. n ಮತ್ತು a ಅನ್ನು
ಫೈಂಡ್ ಮಾಡಬೇಕು. ಸೊ ಎಸ್ ಎನ್ಗೆ ಫಾರ್ಮುಲಾವನ್ನು ಬರ್ಕೊಂಡ್ರೆ ನಮಗೆ ಎನ್ನು ಗೊತ್ತಿಲ್ಲ, ಎಯು ಗೊತ್ತಿಲ್ಲ. ಸೊ ವಾಟ್ ಲೆಟ್ ಅಸ್ ಡೂ, ನಾವು ಎ ಎನ್ಗೆ ಫಾರ್ಮುಲಾವನ್ನು ಬರ್ಕೊಳ್ಳುವ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ 4, ದಟ್ ಇಸ್ ಈಕ್ವಲ್ ಟು ಎ ಗೊತ್ತಿಲ್ಲ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 2. ಸೊ 4 ಇಸ್ ಈಕ್ವಲ್ ಟು ಎ ಪ್ಲಸ್ 2n ಮೈನಸ್ 2. ಮೈನಸ್ 2 ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ 4 ಪ್ಲಸ್ 2 ಇಸ್ ಈಕ್ವಲ್ ಟು ಎ ಪ್ಲಸ್ 2n. ಸೊ 4 ಪ್ಲಸ್ 2 ಇಸ್ 6 ಇಸ್ ಈಕ್ವಲ್ ಟು ಎ ಪ್ಲಸ್ 2n. ಸೊ ಇದರಿಂದ ನಾವು ಎ ಅನ್ನು ಏನಂತ ಬರಿಬೋದು, ಎ ಬೇಕು ನಮಗೆ, ಅದನ್ನು ಅಲ್ಲೇ ಉಳಿಸ್ಕೊಳ್ಳಿ. 2n ಶಿಫ್ಟ್ ಮಾಡಿದರೆ 6 ಮೈನಸ್ 2n. ಎ ಇಸ್ ಈಕ್ವಲ್ ಟು 6 ಮೈನಸ್ 2n. ಈಗ ಎಸ್ ಎನ್ಗೆ ಫಾರ್ಮುಲಾವನ್ನು ಬರ್ಕೊಳ್ತೇನೆ ನಾನಿಲ್ಲಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಓಕೆ ಇಂಟು ಎ ಪ್ಲಸ್ ಎಲ್ ಬರ್ಕೊಳ್ಳುವ. ಯಾಕೆಂದರೆ ಎ ಎನ್ ಕೊಟ್ಟಿದ್ದಾರೆ ನಮಗೆ. ಓಕೆ, ಎ ನಾವಿಲ್ಲಿ ಬರೆದಿದ್ದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. ಎನ್ನನ್ನು ನಾವೀಗ ಫೈಂಡ್ ಮಾಡಬೇಕಾಗಿದೆ. ಸೊ ಎಸ್ ಎನ್ ಅಂದರೆ ಮೈನಸ್ 14, ದಟ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಅಂದರೆ ಇಲ್ಲಿ ನಮಗೆ ಬಂದಿದೆ 6 ಮೈನಸ್ 2n ಪ್ಲಸ್ ಎಲ್ ಅಂದರೆ ಲಾಸ್ಟ್ ಟರ್ಮ್, ದಟ್ ಇಸ್ ಎ ಎನ್ ಅಂದರೆ 4. ಈಗ 2 ಶಿಫ್ಟ್ ಮಾಡ್ಕೊಳ್ಳಿ. ಮೈನಸ್ 14 ಇಂಟು 2 ಇಸ್ ಈಕ್ವಲ್ ಟು ಎನ್ ಇಂಟು 6 ಪ್ಲಸ್ 4 ಅಂದರೆ 10 ಮೈನಸ್ 2n. ಇಲ್ಲಿ ಮೈನಸ್ 14 ಇಂಟು 2 ಅಂದರೆ ಮೈನಸ್ 28, ದಟ್ ಇಸ್ ಈಕ್ವಲ್ ಟು ಎನ್ ಇಂಟು 10 ಅಂದರೆ 10n ಮೈನಸ್ 2n ಇಂಟು ಎನ್ ಅಂದರೆ ಮೈನಸ್ 2n ಸ್ಕ್ವೇರ್. ಓಕೆ, ಸೊ ಈಗ ನಾವೇನು ಮಾಡುವ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿರುವ ಟರ್ಮ್ಸ್ ಎಲ್ಲವನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಪಾಸಿಟಿವ್ ವ್ಯಾಲ್ಯೂ ಬರ್ತದೆ. ಸೊ ಮೈನಸ್ 2n ಸ್ಕ್ವೇರ್ ಶಿಫ್ಟ್ ಮಾಡಿದರೆ ಪ್ಲಸ್ 2n ಸ್ಕ್ವೇರ್ ಆಯಿತು, ಪ್ಲಸ್ 10n ಶಿಫ್ಟ್ ಮಾಡಿದಾಗ ಮೈನಸ್ 10 ಆಯಿತು. ಹಾಗೆ ಇಲ್ಲೇ ಇರುವಂತಹ ಮೈನಸ್ 28 ಇಸ್ ಈಕ್ವಲ್ ಟು 0. ಈಗ ಇದರಲ್ಲಿ 2 ಕಾಮನ್ ತೆಗಿಬೋದು. ಸೊ ಡಿವೈಡಿಂಗ್ ಬೈ 2 ಥ್ರೂ ಔಟ್ ದಿ ಈಕ್ವೇಷನ್ ಮಾಡಿದರೆ n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಇಸ್ ಈಕ್ವಲ್ ಟು 0. ಸೊ ನಮಗೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿತು. ಈಗ ಇದನ್ನು ನಾವು ಸಾಲ್ವ್ ಮಾಡಬೇಕು. ಸೊ ನಾವೇನು ಮಾಡುವ, ಮೈನಸ್ 14n ಸ್ಕ್ವೇರ್ ಇದನ್ನು ಫ್ಯಾಕ್ಟ್ರೈಸ್ ಮಾಡ್ಕೊಳ್ಬೇಕು ನಾವು, ಸಚ್ ದ್ಯಾಟ್ ಅದರ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ಮೈನಸ್ 5n ಬರಬೇಕು. ವಿನೋ 7 2s are 14 ಅಲ್ವಾ. ಸೊ ಇಲ್ಲಿ 7n 2n ಮೈನಸ್ 5 ಬೇಕು. ಸೊ ಮೈನಸ್ 7 ಪ್ಲಸ್ 2n. ಓಕೆ, ಸೊ ಈಗ ಇದನ್ನು ಇಲ್ಲಿ ಬರ್ಕೊಳ್ಳುವ ದಿಸ್ ಪಾರ್ಟ್. ಈಗ n ಸ್ಕ್ವೇರ್ ಮೈನಸ್ 5n ಅನ್ನು ನಾವು ಸ್ಪ್ಲಿಟ್ ಮಾಡಿ ಬರ್ಕೊಳ್ತಿರುವಂಥದ್ದು, ಪ್ಲಸ್ 2n ಮೈನಸ್ 7n ಮೈನಸ್ 14 ಇಸ್ ಈಕ್ವಲ್ ಟು 0. n ಕಾಮನ್ ತೆಗಿರಿ, n ಪ್ಲಸ್ 2 ಮೈನಸ್ 7 ಕಾಮನ್ ತೆಗೆದ್ರೆ n ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ n ಪ್ಲಸ್ 2 ಕಾಮನ್ ಇದೆ, ಹಾಗೆ n ಮೈನಸ್ 7 ಇಸ್ ಈಕ್ವಲ್ ಟು 0. n ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಥವಾ n ಮೈನಸ್ 7 ಇಸ್ ಈಕ್ವಲ್ ಟು 0. n ಪ್ಲಸ್ 2 ಇಸ್ ಈಕ್ವಲ್ ಟು 0 ಆದಾಗ n ಇಸ್ ಈಕ್ವಲ್ ಟು ಮೈನಸ್ 2 ಆಯಿತು. n ಮೈನಸ್ 7 ಇಸ್ ಈಕ್ವಲ್ ಟು 0 ಆದಾಗ n ಇಸ್ ಈಕ್ವಲ್ ಟು 7 ಆಯಿತು. ಸೊ n ಇಸ್ ಈಕ್ವಲ್ ಟು ಮೈನಸ್ 2 ಈಸ್ ನಾಟ್ ಪಾಸಿಬಲ್. ಯಾಕೆಂದರೆ ಟರ್ಮ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ಅದು ನೆಗೆಟಿವ್ ಆಗಲಿಕ್ಕಿಲ್ಲ, ಫ್ರ್ಯಾಕ್ಷನು ಆಗಲಿಕ್ಕಿಲ್ಲ. ಹಾಗಾಗಿ n ಇಸ್ ಈಕ್ವಲ್ ಟು 7. n ಅನ್ನು ಫೈಂಡ್ ಮಾಡಿದ್ವಿ. ಈಗ ಇಲ್ಲಿ a ಫೈಂಡ್ ಮಾಡಲಿಕ್ಕೆ ಸಬ್ಸ್ಟಿಟ್ಯೂಟ್ n is equal to 7 in a is equal to 6 minus 2n. ಓಕೆ, ಫಸ್ಟಿಗೆ ನಾವು n ಅನ್ನು ಫೈಂಡ್ ಮಾಡಿದ್ದು, ಅದಾದ ಮೇಲೆ ನಾವು ಇಲ್ಲಿ ಬರ್ಕೊಂಡಿರುವಂಥದ್ದು a is equal to 6 minus 2 into n ಅಂದರೆ 7. ಸೊ is equal to 6 minus 7 2s are 14. ಸೊ ಈಗ a is equal to 14 minus 6 ಅಂದರೆ 8, that 2 minus 8. ಯಾಕೆಂದರೆ
minus 14 is the bigger number. So a is equal to minus 8. N is equal to 7. Ninth one, given a is equal to 3, n is equal to 8, s is equal to 192, find d. Ninth question. So ಇಲ್ಲಿ a is equal to 3, n is equal to 8, s is equal to 192. ನಾವು ಡಿ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಎ ಗೊತ್ತಿದೆ, ಎನ್ ಗೊತ್ತಿದೆ, ಎಸ್ ಗೊತ್ತಿದೆ. ಓಕೆ, ವಿ ಹ್ಯಾವ್ ಎಸ್ ಎನ್ is equal to n by 2 into 2a plus n minus 1 into d. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಸ್ ಅಂದರೆ 192 is equal to n ಅಂದರೆ 8 ಡಿವೈಡ್ ಬೈ 2. 2 ಇಂಟು a ಅಂದರೆ 3 ಪ್ಲಸ್ n ಮೈನಸ್ 1 ಅಂದರೆ 8 ಮೈನಸ್ 1 ಇಂಟು ಡಿ. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2 4s are 8. 192 is equal to 4 into 2 3s are 6 plus 8 minus 1 ಅಂದರೆ 7 into d. ಓಕೆ, ಈಗ 6 plus 7d ಅನ್ನು ಹಾಗೆ ಇಟ್ಕೊಂಡ್ರೆ this 4 comes to the denominator. 192 divide by 4. ಓಕೆ, ಸಿಂಪ್ಲಿಫೈ ಮಾಡ್ಕೊಳ್ಳಿ. 4 1s are 4 4s are 16, 3 4 8s are 32. ಸಿಂಪ್ಲಿಫೈ ಮಾಡಿದರೆ 48 is equal to 6 plus 7d. 7d ಅನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಉಳಿಸ್ಕೊಂಡ್ರೆ 48 ಪ್ಲಸ್ 6 ಇದ್ದಿದ್ದು ಮೈನಸ್ 6 ಆಯಿತು. ಈಗ 40 ಇಲ್ಲೇ ಮಾಡ್ಕೊಳ್ಳೋ. 48 ಮೈನಸ್ 6 ಅಂದರೆ 42 is equal to 70. ಡಿ ಬೇಕು ನಮಗೆ, ಹಾಗಾಗಿ 42ನ್ನು 7ಇಂದ ಡಿವೈಡ್ ಮಾಡ್ಕೊಳ್ಳಿ. ಸೊ ವಿ ನೋ 7 6 46, ಹಾಗಾಗಿ ಡಿ ಇಸ್ ಈಕ್ವಲ್ ಟು 6. ಸೊ ನಮಗೆ ಕ್ವೆಶನಲ್ಲಿ ಡಿ ಅನ್ನು ಮಾತ್ರ ಫೈಂಡ್ ಮಾಡಲಿಕ್ಕೆ ಕೇಳಿದರು. ಸೊ ಡಿ ಈಸ್ 6. ಈಗ ಇದರಲ್ಲಿ ಲಾಸ್ಟ್ ಕ್ವೆಶನ್ 10th ಒನ್. ಥರ್ಡ್ ಕ್ವೆಶನಲ್ಲಿ 10th ಕ್ವೆಶನ್. ಗಿವನ್ ಎಲ್ ಇಸ್ ಈಕ್ವಲ್ ಟು 28, ಎಸ್ ಇಸ್ ಈಕ್ವಲ್ ಟು 144 ಆ್ಯಂಡ್ ದೆರ್ ಆರ್ ಟೋಟಲ್ 9 ಟರ್ಮ್ಸ್. ಫೈಂಡ್ ಎ. 10th ಒನ್. ಇಲ್ಲಿ ಗಿವನ್ ಎಲ್ ಲಾಸ್ಟ್ ಟರ್ಮ್ ಅಂದರೆ 28 ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ ಎಸ್ ಎನ್ 144, ಟೋಟಲ್ 9 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎನ್ ಇಸ್ ಈಕ್ವಲ್ ಟು 9. ಎಯನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಟರ್ಮ್ ಗೊತ್ತಿದೆ, ಗೊತ್ತಿಲ್ಲ, ಫೈಂಡ್ ಮಾಡಬೇಕು. ಲಾಸ್ಟ್ ಟರ್ಮ್ ಗೊತ್ತಿದೆ, ಎನ್ ಗೊತ್ತಿದೆ, ಎಸ್ ಗೊತ್ತಿದೆ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಯೂಸ್ ಮಾಡ್ಬೋದು ಅಲ್ವಾ. ಎಸ್ ಎನ್ ಅಂದರೆ 144, ದಟ್ ಇಸ್ ಈಕ್ವಲ್ ಟು ಎನ್ ಅಂದರೆ 9 ಬೈ 2 ಇಂಟು ಎ ಗೊತ್ತಿಲ್ಲ, ಫೈಂಡ್ ಮಾಡಬೇಕು, ಪ್ಲಸ್ ಎಲ್ ಅಂದರೆ 28. ಓಕೆ, ಸೊ ಇದನ್ನು ಶಿಫ್ಟ್ ಮಾಡ್ಕೊಳ್ಳುವಾಗ 2 ಗೋಸ್ ಟು ನ್ಯೂಮರೇಟರ್ ಆ್ಯಂಡ್ 9 ಕಮ್ಸ್ ಟು ಡಿನಾಮಿನೇಟರ್. ಸೊ ವಿ ಹ್ಯಾವ್ 144 ಇಂಟು 2 ಬೈ 9, ದಟ್ ಇಸ್ ಈಕ್ವಲ್ ಟು ಎ ಪ್ಲಸ್ 28. So this can be simplified. Let us make use of the table of 3. 3 3s are 9, 3 4s are 12, 2 8s are 24, 48. So 8 plus 4 12. Again 3 in the simplify ಮಾಡ್ಕೊಳ್ಬೋದು. 3 1s are 3 1s are 3, 3 6s are 18. So ಈಗ 16 into 2 is equal to a plus 28. 16 2s are 32 is equal to a plus 28. a ಬೇಕು ನಮಗೆ. 28ಅನ್ನು ಶಿಫ್ಟ್ ಮಾಡಿದರೆ 32 minus 28. Okay, so therefore a is equal to 4. 38 ಇಂದ 32 ಇಂದ 28 ಮೈನಸ್ ಮಾಡಿದರೆ 4. ಓಕೆ, 4 is the answer. So find the value of a ಅಂತ ಹೇಳಿ ಕೇಳಿದರು. a is 4. So this is how you can answer this particular question. So with this question ನಾವು
ಎಕ್ಸಸೈಸ್ 5.3ಯ ಥರ್ಡ್ ಕ್ವೆಶನನ್ನು ಸಾಲ್ವ್ ಮಾಡಿದ್ವಿ. ಇನ್ನು ಉಳಿದ ಕ್ವೆಶನ್ಸನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಸಾಲ್ವ್ ಮಾಡ್ತೇನೆ. ಅದರ್ವೈಸ್ ದಿಸ್ ವಿಡಿಯೋ ವಿಲ್ ಗೋ ವೆರಿ ಲಾಂಗ್. ತುಂಬ ಲೆಂತಿ ಬೇಡ, ಶಾರ್ಟ್ ಆಗಿರಲಿ. ಥರ್ಡ್ ಕ್ವೆಶನನ್ನು ಕಂಪ್ಲೀಟಾಗಿ ಡಿಟೇಲ್ಡ್ ಆಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೇನೆ. ರಿಲೇಟೆಡ್ ಟು ದಿಸ್ ವಿಡಿಯೋ ಆರ್ ರಿಲೇಟೆಡ್ ಟು AP, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ, ಕ್ಲಾರಿಫಿಕೇಷನ್ ಬೇಕಿದ್ದಲ್ಲಿ ನಿಮ್ಮ ಕ್ವೆಶನನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ ದೇರ್. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಲೆಟ್ ದಿಸ್ ವಿಡಿಯೋ ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹಾಗೆ ಆ ಮಕ್ಕಳು ಈ ವಿಡಿಯೋದ ಬೆನಿಫಿಟನ್ನು ಪಡ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳು ಚಾನೆಲ್ನಲ್ಲಿ ಅಪ್ಲೋಡ್ ಆದ ತಕ್ಷಣ ಅವುಗಳ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.